ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ 1 ವರ್ಷ ಕಳೆಯಿತು. ಅನಾಹುತದಲ್ಲಿ ಸಾಕಷ್ಟು ಜೀವಹಾನಿಯಾಗೋದ್ರ ಜೊತೆಗೆ ಆಸ್ತಿ-ಪಾಸ್ತಿಗಳು ಕೂಡ ಹಾನಿಯಾಗಿರುವಂಥದ್ದು. ನನಗೆ ಶಿರೂರಿನ ಸಮೀಪ ಇದ್ದೇನೆ, ನೋಡ್ತಾ ಇರ್ಬೋದು. ಇದು ಗಂಗಾವಳಿ ನದಿ, ಉತ್ತಿಯ ಪಕ್ಕದಲ್ಲೇ ರಾಷ್ಟ್ರೀಯ ಹೆದ್ದಾರಿ 66 ಇದೆ. IRB ಕಂಪನಿಯ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿ ಸಾಕಷ್ಟು ಅನಾಹುತ ಕೂಡ ಆಗಿತ್ತು. 2024ರ ಜುಲೈ 16ರಂದು ಸಂಭವಿಸಿದಂಥ ದುರಂತದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗುಡ್ಡದಿಂದ ಕಲ್ಲು ಮಣ್ಣುಗಳು ಜಾರಿ ಗಂಗಾವಳಿ ನದಿಗೆ ಕೂಡ ಬಿದ್ದಿರುವಂಥದ್ದು. ಈ ಒಂದು ಅನಾಹುತದಲ್ಲಿ ರಸ್ತೆ ಪಕ್ಕದಲ್ಲಿರುವಂಥ ಅಂಗಡಿ ಮನೆ ಆಗಿರ್ಬೋದು ಅಥವಾ ಈ ಪಕ್ಕದಲ್ಲಿರುವ ಆಸ್ತಿಪಾಸ್ತಿ ಕೂಡ ನಾನು ಗಮನಿಸ್ಬೋದು. ಯಾವ ರೀತಿಯಾಗಿ ನದಿಯ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಕೂಡ ಇದುವರೆಗೂ ಕೂಡ ಬಿದ್ದಿದೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಮಣ್ಣುಗಳನ್ನು ತೆರವುಗೊಳಿಸುವ ಕೆಲಸವನ್ನು ಕೂಡ ಮಾಡಲಿದೆ. ಹೀಗಾಗಿ ನೆರೆ ಪ್ರವಾಹದ ಭೀತಿ ಕೂಡ ಉಂಟಾಗಿರೋದು. ನದಿಯ ಇನ್ನೊಂದು ಪಕ್ಕದಲ್ಲಿ ಬರುವುದಾದರೆ ಉಳುವರೆ ಗ್ರಾಮದ ಜನ ಈ ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಹಾನಿ ಅನುಭವಿಸಿ ನೋಡ್ತಾ ಇರ್ಬೋದು. ಇಲ್ಲಿರುವ ಮನೆಗಳು ಕೂಡ ಧರೆಗೆ ಉರುಳಿ ಸಾಕಷ್ಟು ತೊಂದರೆ ಕೂಡ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವುದೇ ಮನೆಗಳು ಕೂಡ ಇಲ್ಲ. ಇಲ್ಲಿರುವ ಸುಮಾರು ಒಂದು 6-7 ಮನೆಗಳು ಸಂಪೂರ್ಣವಾಗಿ ಧರಾಶಾಹಿಯಾಗದಲ್ಲದೆ ಇಲ್ಲಿನ ಆಸ್ತಿ ಪಾಸ್ತಿಗೂ ಕೂಡ ಹಾನಿಯಾಗಿ ಉಂಟಾಗಿರುವಂಥದ್ದು. ಹೀಗಾಗಿ ಈ ಭಾಗದ ನಾಗರಿಕರು ಜೀವವನ್ನು ಉಳಿಸಿಕೊಂಡಿದ್ದೇ ದೊಡ್ಡದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಊರಿನಲ್ಲಿರುವಂಥ ಸಣ್ಣಿಗೌಡ ಎಂಬ ಆಕೆ ತಮ್ಮ ಜೀವವನ್ನು ಕಳೆದುಕೊಂಡ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈಗಿರುವ ಮನೆಗಳ ಒಂದು ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ ಗುಡ್ಡ ಕುಸಿತಕ್ಕಿಂತ ಮುಂಚೆ ಸಾಕಷ್ಟು ಮನೆಗಳ ಜನರು ಇಲ್ಲಿ ವಾಸವಾಗಿದ್ದರು. ಆದರೆ ಈ ಅನಾಹುತ ಆದ ಬಳಿಕ ಇಲ್ಲಿನ ಜನರು ಪರ್ಯಾಯ ಉದಯ ಬೇರೆಯವರ ಮನೆಯಲ್ಲಿ ಆಗಿರ್ಬೋದು ಅಥವಾ ಬಾಡಿಗೆ ಮನೆಯಲ್ಲಿ ಇದುವರೆಗೂ ಕೂಡ ಉಳಿದುಕೊಂಡಿದ್ದಾರೆ. ಸ್ಥಳೀಯರು ಕೂಡ ನಮ್ಮ ಜೊತೆಗಿದ್ದಾರೆ. ನೋಡ್ತಾ ಇರ್ಬೋದು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಯನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವಂಥವ್ರು. ಇವರನ್ನೇ ಮಾತಾಡ್ತೇನೆ. ನಮಸ್ಕಾರ. 1 ವರ್ಷ ಆಯಿತು. ಈಗ ತಾವು ಯಾವ ರೀತಿಯಾಗಿ ಜೀವನ ಮಾಡ್ತಾಯಿದ್ರು? ಯಾವ ರೀತಿಯೂ ಇಲ್ಲ ಸರ್. ನಾವು ಬೇರೆ ಬೇರೆ ಮನೇಲಿ ಹೋಗಿ ಉಳಿದಾಗಿದ್ದು ಬಾಡಿಗೆ ಕೊಡ್ತೀವಿ ಅಂದರು, ಬಾಡಿಗೆನೂ ಕೊಡಲಿಲ್ಲ. ಮನೆ ಕೊಡ್ತೀನಿ ಅಂದ್ಕೊಂಡು ಮನೆ ಕೊಟ್ಟಿರು. ಅದೇನೋ 1,19,000 ಅಂತ ಹೇಳ್ತೀರಿ ನಮಗೆ. 1,19,000ದಲ್ಲಿ ನಮ್ಮ ಮನೆ ಕಟ್ಟೋಗ್ತಿದ್ದು ಇಲ್ಲ. ಅದಕ್ಕಾಗಿ ನಾವು ಮನೆ ಕಟ್ಟದಂತೆ ಹಾಗೆ ಕೂತಾಗಿದ್ದು. ಈಗ ಜಾಗ ಈಗೆಲ್ಲ ತೋರಿಸಿದಾರ? ಇನ್ನು ತೋರಿಸಿರು. ಜಾಗ 1 ಗುಂಟೆ, ಹಣ 1,19,000 ಅವ್ರು ಹೇಳೋದು. 1,19,000 ಸರಿ ಮನೆ ಎಲ್ಲಿ ಕಟ್ಟೋಗ್ತದೆ? ಆಗುವುದಿಲ್ಲ. ಹಾಗಾಗಿ ನಮಗೆ ಭಾಳ ತ್ರಾಸ ಹೋಗಿದ್ದು. ಈಗ ಮತ್ತು ನಮ್ಮದು ಬಾವಿ ಹೋಗಿಯ ಜಾಗ ಹೋಗಿದ್ದು. ಇದಕ್ಕೆಲ್ಲ ಪರಿಹಾರ ಇಲ್ಲ, ಏನಿಲ್ಲ, ಏನು ಕೊಡ್ತಿಲ್ಲ ನಮಗೆ. ನಾವು ಭಾಳ ಕನಿಷ್ಠ ಆಗಿ ಹೋಗಾಗಿದ್ದು. ಹಿಂಗಾಗಿದ್ದು ಪರಿಸ್ಥಿತಿ. ಅಮ್ಮ ಏನು ಹೇಳ್ತೀರಿ? ಆವತ್ತಿನ ಘಟನೆ ಹೇಗಿತ್ತು? ಏನಾಯ್ತು ಅವಾಗ? ಅದು ಜುಲೈ 16ರಲ್ಲಿ ಹೋದ ವರ್ಷ ಆದದ್ದು. ನಮಗೆಲ್ಲ ರಾಶಿ ಪೆಟ್ಟಾಗಿದ್ದು, ಏನೂ ಬಂದಿಲ್ಲ. ಖಾಲಿ 50,000 ಬಂದು ನಮ್ಮ ಹುಡುಗಿ ಬಂಗಾರ ಎಲ್ಲ ಹೋಗಿದ್ದು. ಮತ್ತು ಬಂಗಾರನೂ ಕೊಟ್ಟಿಲ್ಲ. ಇದು ದುಡ್ಡು ಸ್ಯಾಂಕ್ಷನ್ ಮಾಡಲಿಲ್ಲ. ಅದಕ್ಕೆಲ್ಲ ನಮಗೆ ಪರಿಹಾರ ಏನು? ಅದೇ ಹೇಳೋದು. ಏನೂ ಕೊಟ್ಟಿಲ್ಲ ಇನ್ನು. ಮತ್ತೆ ಯಾರೋ ಬಂದಿದ್ರೆ ಇಲ್ಲಿ ನಂತರ ಯಾರೋ ಬಂದಿದ್ರೆ? ಈಗ ನಾವೆಲ್ಲ ಹಾಸ್ಪಿಟ್ಲಲ್ಲಿದ್ದರು. ಯಾರು ಬಂದಿದ್ರೆ ಏನೇನೋ ಗೊತ್ತಿಲ್ಲ. ನೀವು ಕನ್ನಡದವರು ಮಾತ್ರ ಬಂದಿದ್ರು ಇಲ್ಲಿ. ಮತ್ತು ಯಾರು ಈಗ ಬಂದಿಲ್ಲ. ಅದು ಹೋದ್ಮೇಲೆ ಹೋದ ವರ್ಷ ಬಂದಿದ್ದು. ಈ ವರ್ಷ ಯಾರೂ ಬಂದಿಲ್ಲ. ಇದು ಘಟನೆ ನಿಮ್ಮ ಮನೆ ಹೋಗಿದೆ ಅಥವಾ ಏನಾಯಿತು? ಮನೆಗೆ ಜಾಗ ತೋರಿಸಿದಾರೆ ಅಥವಾ ಏನಾಗಿದೆ? ಜಾಗ ಇನ್ನೂ ತೋರಿಸ್ನಲ್ಲ ಸರ್. ನಮ್ಮದು ಮನೆ ಹೋಗಿದ್ದು ಮತ್ತೆ ಇದೆ 1 ವರ್ಷ ಅವಧಿ ಆಯಿತು. ಇನ್ನು ನಮಗೆ ಬಾಂಡ್ ಒಂದು ಕೊಟ್ಟಿರೋ ಹೌದು. ಅದ್ರ ಜಾಗ ಇನ್ನೂ ತೋರಿಸ್ನಲ್ಲ. ನಾವು ಜಾಗ ತೋರಿಸ್ಬೇಕು ಅಂತ ಬ್ಯಾಗ್ ಇದು ಕೇಳ್ಕೊಂತೀವ. ಇಂದು ಬತ್ತಿ ನಾಳೆ ಬತ್ತಿ ಹೇಳ್ತಿರು. ಇನ್ನೂ ಜಾಗ ತೋರ್ಸೋಕೆ ಬರ್ನಲ್ಲ. ಮತ್ತು ಇಲ್ಲಿ ಯಾರು ಬಂದವರು ಹೋದವರು ನಮ್ಮ ವಿಚಾರಿಸೋರು ಯಾರು ಇಲ್ಲ. ಈಗ ಕನ್ನಡದವ್ರನ್ನ ಹೋತೆ ಕೇಳ್ತೆ ಮಾಡ್ತಾಯಿದ್ರು. ಅವ್ರು ಭಾಳಷ್ಟು ನಮ್ಮ ಸಲುವಾಗಿ ಇದು ಮಾಡ್ತಾಯಿದ್ರು, ಕಾಳಜಿ ಮಾಡ್ತೆ. ಈಗ ಎಲ್ಲಿ ಉಳ್ಕೊಂಡಿದ್ರಿ ತಾವು? ನಾವೀಗ ದನಿನ ಕೊಟ್ಟಗೆಲ್ಲ ಇದ್ದ 1 ವರ್ಷ ಅವಧಿ ಆಯ್ತಲ್ಲ ಉಳ್ದು. ಮತ್ತೀಗ ನಮಗೆ ಮನೇನು ಹಾಗೆ ಜಾಗ ಕೊಟ್ಟರು ನಮ್ಮ ಕಲ್ಲೆಲ್ಲ ಮನೆ ಕಟ್ಟೋ ತಾಕತ್ತಿಲ್ಲ ಸರ್. ಇನ್ನು ನಮ್ಗೆ 5 ಲಕ್ಷ ಮನೆ ಕೊಟ್ಟರು ಮಾತ್ರ ನಾವು ಮನೆ ಮಾಡಬೇಕು. ಬಿಟ್ಟರೆ ಇಲ್ಲಾರದೇ ಬಿಡಾರ್ದಲ್ಲೇ ಉಳ್ಕೊಂಬುದೇ. ನಮ್ಮ ಕಲ್ಲೆಲ್ಲ ಮನೆ ಕಟ್ಟೋ ತಾಕತ್ತಿ ಇಲ್ಲ. ಮನೆ ಅಂತ ಪೂರ ಹೋಗಿದ್ದು. ನಮ್ಗೆ ಆದಷ್ಟು ಬೇಗ ನಮಗೆ ಜಾಗ ತೋರಿಸ್ಬೇಕು ಸರ್. ಅದು ಜಾಗ ತೋರಿಸ್ಕೊಂಡು ನಾವೇನಾದ್ರು ಒಂದು ಮನೆ ಮಾಡ್ಕೊಬೇಕಲ್ಲ ಸರ್. ನಮ್ಗೆ ಮನೇನು 5 ಲಕ್ಷದೇ ಹಾಕ್ಕೊಡ್ಬೇಕಂತ ನಾವು ಕೇಳ್ಕೊಂತೀವ. ಇವಿಷ್ಟು ಉಳುವರಿಯ ಸಂತ್ರಸ್ತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮನೆ ಕಳೆದುಕೊಂಡ ತಮಗೆ ಅಲ್ಪ ಪ್ರಮಾಣದ ಪರಿಹಾರವನ್ನು ನೀಡಿದ್ದಾರೆ. ಆದರೆ ಸಂಪೂರ್ಣ ಮನೆ ಹೋಗಿರೋದ್ರಿಂದ ಮನೆ ಕಟ್ಟುವಷ್ಟು ಹಣ, ಸುಮಾರು 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ನೀಡಬೇಕು. ಹೀಗಾದರೆ ಮಾತ್ರ ನಮಗೆ ಮನೆ ಕಟ್ಟಲು ಸಾಧ್ಯವಿದೆ. ಆದರೂ ಕೆಲವೊಂದು ಸಂತ್ರಸ್ತರಿಗೆ ಹಕ್ಕುಪತ್ರವನ್ನು ನೀಡಿದ್ದಾರೆ. ಆದರೆ ಜಾಗ ಯಾವುದಂತ ಅಧಿಕಾರಿಗಳು ಇದುವರೆಗೂ ತೋರಿಸಿಲ್ಲ. ಹೀಗಾಗಿ ಒಂದು ರೀತಿಯ ಆತಂಕದಿಂದಲೇ ಅತಂತ್ರದಿಂದಲೇ ಜೀವನವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ 1 ವರ್ಷ ಕಳೆಯಿತು. ಅನಾಹುತದಲ್ಲಿ ಸಾಕಷ್ಟು ಜೀವಹಾನಿಯಾಗೋದ್ರ ಜೊತೆಗೆ ಆಸ್ತಿ-ಪಾಸ್ತಿಗಳು ಕೂಡ ಹಾನಿಯಾಗಿರುವಂಥದ್ದು. ನನಗೆ ಶಿರೂರಿನ ಸಮೀಪ ಇದ್ದೇನೆ, ನೋಡ್ತಾ ಇರ್ಬೋದು. ಇದು
ಗಂಗಾವಳಿ ನದಿ ಉತಿಯ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಇದೆ. IRB ಕಂಪನಿಯ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿ ಸಾಕಷ್ಟು ಅನಾಹುತ ಕೂಡ ಆಗಿತ್ತು. 2024 ಜುಲೈ 16ರಂದು ಸಂಭವಿಸಿದಂಥ ದುರಂತದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗುಡ್ಡದಿಂದ ಕಲ್ಲು ಮಣ್ಣುಗಳು ಜಾರಿ ಗಂಗಾವಳಿ ನದಿಗೆ ಕೂಡ ಬಿದ್ದಿರುವಂಥದ್ದು. ಈ ಒಂದು ಅನಾಹುತದಲ್ಲಿ ರಸ್ತೆ ಪಕ್ಕದಲ್ಲಿರುವಂಥ ಅಂಗಡಿ ಮನೆ ಆಗಿರ್ಬೋದು ಅಥವಾ ಈ ಪಕ್ಕದಲ್ಲಿರುವ ಆಸ್ತಿಪಾಸ್ತಿ ಕೂಡ ನಾವು ಗಮನಿಸ್ಬೋದು. ಯಾವ ರೀತಿಯಾಗಿ ನದಿಯ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಕೂಡ ಇದುವರೆಗೂ ಕೂಡ ಬಿದ್ದಿದೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಮಣ್ಣುಗಳನ್ನು ತೆರವುಗೊಳಿಸುವ ಕೆಲಸವನ್ನು ಕೂಡ ಮಾಡಲಿದೆ. ಹೀಗಾಗಿ ನೆರೆ ಪ್ರವಾಹದ ಭೀತಿ ಕೂಡ ಉಂಟಾಗಿರೋದು. ನದಿಯ ಇನ್ನೊಂದು ಪಕ್ಕದಲ್ಲಿ ಬರುವುದಾದರೆ ಉಳುವರೆ ಗ್ರಾಮದ ಜನ ಈ ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಹಾನಿ ಅನುಭವಿಸಿ ನೋಡ್ತಾ ಇರ್ಬೋದು. ಇಲ್ಲಿರುವ ಮನೆಗಳು ಕೂಡ ಧರೆಗೆ ಉರುಳಿ ಸಾಕಷ್ಟು ತೊಂದರೆ ಕೂಡ ಉಂಟಾಗಿದೆ. ನೋಡ್ತಾ ಇರ್ಬೋದು ಯಾವುದೇ ಮನೆಗಳು ಕೂಡ ಇಲ್ಲ. ಇಲ್ಲಿರುವ ಸುಮಾರು ಒಂದು 6-7 ಮನೆಗಳು ಸಂಪೂರ್ಣವಾಗಿ ಧರಾಶಾಯಿ ಆಗದಲ್ಲದೆ ಇಲ್ಲಿನ ಆಸ್ತಿ ಪಾಸ್ತಿಗೂ ಕೂಡ ಹಾನಿಯಾಗಿ ಉಂಟಾಗಿರುವಂಥದ್ದು. ಹೀಗಾಗಿ ಈ ಭಾಗದ ನಾಗರಿಕರು ಜೀವವನ್ನು ಉಳಿಸಿಕೊಂಡಿದ್ದೇ ದೊಡ್ಡದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಊರಿನಲ್ಲಿರುವಂಥ ಸಣ್ಣಿಗೌಡ ಎಂಬ ಆಕೆ ತಮ್ಮ ಜೀವವನ್ನು ಕಳೆದುಕೊಂಡ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈಗಿರುವ ಮನೆಗಳ ಒಂದು ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ ಗುಡ್ಡ ಕುಸಿತಕ್ಕಿಂತ ಮುಂಚೆ ಸಾಕಷ್ಟು ಮನೆಗಳ ಜನರು ಇಲ್ಲಿ ವಾಸವಾಗಿದ್ದರು. ಆದರೆ ಈ ಅನಾಹುತ ಆದ ಬಳಿಕ ಇಲ್ಲಿನ ಜನರು ಪರ್ಯಾಯ ಉದಯ ಬೇರೆಯವರ ಮನೆಯಲ್ಲಿ ಆಗಿರ್ಬೋದು ಅಥವಾ ಬಾಡಿಗೆ ಮನೆಯಲ್ಲಿ ಇದುವರೆಗೂ ಕೂಡ ಉಳಿದುಕೊಂಡಿದ್ದಾರೆ. ಸ್ಥಳೀಯರು ಕೂಡ ನಮ್ಮ ಜೊತೆಗಿದ್ದಾರೆ. ನೋಡ್ತಾ ಇರ್ಬೋದು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಯನ್ನು ಕಳೆದುಕೊಂಡ ಸಂತ್ರಸ್ತರಾಗಿರುವಂಥವ್ರು. ಇವರನ್ನೇ ಮಾತಾಡ್ತೇನೆ. ನಮಸ್ಕಾರ. 1 ವರ್ಷ ಆಯಿತು. ಈಗ ತಾವು ಯಾವ ರೀತಿಯಾಗಿ ಜೀವನ ಮಾಡ್ತಾಯಿದ್ರು? ಯಾವ ರೀತಿಯೂ ಇಲ್ಲ ಸರ್. ನಾವು ಬೇರೆ ಬೇರೆ ಮನೇಲಿ ಹೋಗಿ ಉಳಿದಾಗಿದ್ದು ಬಾಡಿಗೆ ಕೊಡ್ತೀವಿ ಅಂದರು, ಬಾಡಿಗೆನೂ ಕೊಡಲಿಲ್ಲ. ಮನೆ ಕೊಡ್ತೀನಿ ಅಂದ್ಕೊಂಡು ಮನೆ ಕೊಟ್ಟಿರು, ಅದೇನೋ 1,19,000 ಅಂತ ಹೇಳ್ತೀರಿ ನಮಗೆ. 1,19,000ದಲ್ಲಿ ನಮ್ಮ ಮನೆ ಕಟ್ಟೋಕಾಗ್ತಿದ್ದು ಇಲ್ಲ. ಅದಕ್ಕಾಗಿ ನಾವು ಮನೆ ಕಟ್ಟದಂತೆ ಹಾಗೆ ಕೂತಾಗಿದ್ದು. ಈಗ ಜಾಗ ಈಗೆಲ್ಲ ತೋರಿಸಿದಾರ? ಇನ್ನು ತೋರಿಸಿರು ಜಾಗ 1 ಗುಂಟೆ, ಹಣ 1,19,000 ಅವ್ರು ಹೇಳೋದು. 1,19,000 ಸರಿ ಮನೆ ಎಲ್ಲಿ ಕಟ್ಟೋಕಾಗ್ತದೆ? ಆಗುವುದಿಲ್ಲ. ಹಾಗಾಗಿ ನಮಗೆ ಭಾಳ ತ್ರಾಸ ಹೋಗಿದ್ದು. ಈಗ ಮತ್ತು ನಮ್ಮದು ಬಾವಿ ಹೋಗಿಯ ಜಾಗ ಹೋಗಿದ್ದು. ಇದಕ್ಕೆಲ್ಲ ಪರಿಹಾರ ಇಲ್ಲ, ಏನಿಲ್ಲ, ಏನು ಕೊಡ್ತಿಲ್ಲ ನಮಗೆ. ನಾವು ಭಾಳ ಕನಿಷ್ಠ ಆಗಿ ಹೋಗಾಗಿದ್ದು, ಹಿಂಗಾಗಿದ್ದು ಪರಿಸ್ಥಿತಿ. ಅಮ್ಮ ಏನು ಹೇಳ್ತೀರಿ? ಆವತ್ತಿನ ಘಟನೆ ಹೇಗಿತ್ತು? ಏನಾಯ್ತು ಅವಾಗ? ಏನು ಅದು ಜುಲೈ 16ರಲ್ಲಿ ಹೋದ ವರ್ಷ ಆದದ್ದು. ನಮಗೆಲ್ಲ ರಾಶಿ ಪೆಟ್ಟಾಗಿದ್ದು, ಏನೂ ಬಂದಿಲ್ಲ. ಖಾಲಿ 50,000 ಬಂದು ನಮ್ಮ ಹುಡುಗಿ ಬಂಗಾರ ಎಲ್ಲ ಹೋಗಿದ್ದು. ಮತ್ತು ಬಂಗಾರನೂ ಕೊಟ್ಟಿಲ್ಲ, ಇದು ದುಡ್ಡು ಸಂಕ್ಷನ್ ಮಾಡಲಿಲ್ಲ. ಅದಕ್ಕೆಲ್ಲ ನಮಗೆ ಪರಿಹಾರ ಏನು? ಅದೇ ಹೇಳೋದು, ಏನೂ ಕೊಟ್ಟಿಲ್ಲ ಇನ್ನು. ಮತ್ತೆ ಯಾರೋ ಬಂದಿದ್ರೆ ಇಲ್ಲಿ ನಂತರ ಯಾರೋ ಬಂದಿದ್ರೆ? ಈಗ ನಾವೆಲ್ಲ ಹಾಸ್ಪಿಟ್ಲಲ್ಲಿದ್ದರು, ಯಾರು ಬಂದಿದ್ರೆ ಏನೇನೋ ಗೊತ್ತಿಲ್ಲ. ನೀವು ಕನ್ನಡದವರು ಮಾತ್ರ ಬಂದಿದ್ರು ಇಲ್ಲಿ. ಮತ್ತು ಯಾರು ಈಗ ಬಂದಿಲ್ಲ. ಅದು ಹೋದ್ಮೇಲೆ ಹೋದ ವರ್ಷ ಬಂದಿದ್ದು, ಈ ವರ್ಷ ಯಾರೂ ಬಂದಿಲ್ಲ. ಇದು ಘಟನೆ ನಿಮ್ಮ ಮನೆ ಹೋಗಿದೆ ಅಥವಾ ಏನಾಯಿತು? ಮನೆಗೆ ಜಾಗ ತೋರಿಸಿದಾರೆ ಅಥವಾ ಏನಾಗಿದೆ? ಜಾಗ ಇನ್ನೂ ತೋರಿಸ್ನಲ್ಲ ಸರ್. ನಮ್ಮದು ಮನೆ ಹೋಗಿದ್ದು ಮತ್ತೆ ಇದೆ 1 ವರ್ಷ ಅವಧಿ ಆಯಿತು. ಇನ್ನು ನಮಗೆ ಬಾಂಡ್ ಒಂದು ಕೊಟ್ಟಿರು ಹೌದು, ಅದ್ರ ಜಾಗ ಇನ್ನೂ ತೋರಿಸ್ನಲ್ಲ. ನಾವು ಜಾಗ ತೋರಿಸ್ಬೇಕು ಅಂತ ಬ್ಯಾಗ್ ಇದು ಕೇಳ್ಕೊಂತೀವ. ಇಂದು ಬತ್ತಿ ನಾಳೆ ಬತ್ತಿ ಹೇಳ್ತಿರು, ಇನ್ನೂ ಜಾಗ ತೋರ್ಸೋಕೆ ಬರ್ನಲ್ಲ. ಮತ್ತು ಇಲ್ಲಿ ಯಾರು ಬಂದವರು ಹೋದವರು ನಮ್ಮ ವಿಚಾರಿಸೋರು ಯಾರು ಇಲ್ಲ. ಈಗ ಕನ್ನಡದವ್ರನ್ನ ಹೋತೆ ಕೇಳ್ತೆ ಮಾಡ್ತಾಯಿದ್ರು. ಅವ್ರು ಭಾಳಷ್ಟು ನಮ್ಮ ಸಲುವಾಗಿ ಇದು ಮಾಡ್ತಾಯಿದ್ರು, ಕಾಳಜಿ ಮಾಡ್ತೆ. ಈಗ ಎಲ್ಲಿ ಉಳ್ಕೊಂಡಿದ್ರಿ ತಾವು? ನಾವೀಗ ದನಿನ ಕೊಟ್ಟಗೆಲ್ಲ ಇದ್ದ 1 ವರ್ಷ ಅವಧಿ ಆಯ್ತಲ್ಲ ಉಳ್ದು. ಮತ್ತು ಈಗ ನಮಗೆ ಮನೆಯೂ ಹಾಗೆ ಜಾಗ ಕೊಟ್ಟರು ನಮ್ಮ ಕಲ್ಲೆಲ್ಲ ಮನೆ ಕಟ್ಟೋ ತಾಕತ್ತಿಲ್ಲ ಸರ್. ಇನ್ನು ನಮ್ಗೆ 5 ಲಕ್ಷ ಮನೆ ಕೊಟ್ಟರು ಮಾತ್ರ ನಾವು ಮನೆ ಮಾಡಬೇಕು. ಬಿಟ್ಟರೆ ಇಲ್ಲಾರದೇ ಬಿಡಾರ್ದಲ್ಲೇ ಉಳ್ಕೊಂಬುದೇ. ನಮ್ಮ ಕಲ್ಲೆಲ್ಲ ಮನೆ ಕಟ್ಟೋ ತಾಕತ್ತಿ ಇಲ್ಲ. ಮನೆ ಅಂತ ಪೂರ ಹೋಗಿದ್ದು. ನಮ್ಗೆ ಆದಷ್ಟು ಬೇಗ ನಮಗೆ ಜಾಗ ತೋರಿಸ್ಬೇಕು ಸರ್. ಅದು ಜಾಗ ತೋರಿಸ್ಕೊಂಡು ನಾವೇನಾದ್ರು ಒಂದು ಮನೆ ಮಾಡ್ಕೊಬೇಕಲ್ಲ ಸರ್. ನಮ್ಗೆ ಮನೆಯೂ 5 ಲಕ್ಷದೇ ಹಾಕ್ಕೊಡ್ಬೇಕಂತ ನಾವು ಕೇಳ್ಕೊಂತೀವ. ಇವಿಷ್ಟು ಉಳುವರಿಯ ಸಂತ್ರಸ್ತರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮನೆ ಕಳೆದುಕೊಂಡ ತಮಗೆ ಅಲ್ಪ ಪ್ರಮಾಣದ ಪರಿಹಾರವನ್ನು ನೀಡಿದ್ದಾರೆ. ಆದರೆ ಸಂಪೂರ್ಣ ಮನೆ ಹೋಗಿರೋದ್ರಿಂದ ಮನೆ ಕಟ್ಟುವಷ್ಟು ಹಣ, ಸುಮಾರು 5 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ನೀಡಬೇಕು. ಹೀಗಾದರೆ ಮಾತ್ರ ನಮಗೆ ಮನೆ ಕಟ್ಟಲು ಸಾಧ್ಯವಿದೆ. ಆದರೂ ಕೆಲವೊಂದು ಸಂತ್ರಸ್ತರಿಗೆ ಹಕ್ಕುಪತ್ರವನ್ನು ನೀಡಿದ್ದಾರೆ, ಆದರೆ ಜಾಗ ಯಾವುದಂತ ಅಧಿಕಾರಿಗಳು ಇದುವರೆಗೂ ತೋರಿಸಿಲ್ಲ. ಹೀಗಾಗಿ ಒಂದು ರೀತಿಯ ಆತಂಕದಿಂದಲೇ ಅತಂತ್ರದಿಂದಲೇ ಜೀವನವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.